ನಮಸ್ಕಾರ. ನಾನು ಈ ದಿನ ಟೊಮೊಟೊ ಹಣ್ಣಿನ ಚಟ್ನಿ ಮಾಡ್ಕೊಂಡು ಬಂದಿದ್ದೀನಿ. ಇದು ರೊಟ್ಟಿ, ದೋಸೆ, ಚಪಾತಿ, ಇಡ್ಲಿಗಂತೂ ತುಂಬ ಟೇಸ್ಟ್ ಕೊಡುತ್ತೆ. ಬಹಳ ಸುಲಭವಾಗಿ ಮಾಡುವಂಥ ಚಟ್ನಿ. ಬನ್ನಿ ಈಗ ಇದರ ರೆಸಿಪಿನ ನೋಡ್ತಾ ಹೋಗೋಣ. ಚಟ್ನಿ ಶುರು ಮಾಡೋಣ. ಒಂದು ತಟ್ಟೆಯಲ್ಲಿ 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ, 5 ಒಣಮೆಣಸನ್ನ ಇಟ್ಕೊಂಡಿದ್ದೀನಿ, ಹಾಗೆ ಕರಿಬೇವು, ಕೊತ್ತಂಬರಿ ಸೊಪ್ಪಿದೆ, ಅರ್ಧ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, 5 ಎಸಳು ಬೆಳ್ಳುಳ್ಳಿ ಇದೆ, 1/4 ಇಂಚು ಶುಂಠಿ ಇಟ್ಕೊಂಡಿದ್ದೀನಿ, ದೊಡ್ಡದಾದ ಒಂದು ಟೊಮೊಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇವೆಲ್ಲವನ್ನು ಫ್ರೈ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ, ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಹಾಗೆ ಒಣಮೆಣಸು ಮತ್ತು ಕರಿಬೇವಿನ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡೋಣ. ಈಗ ಕಡಲೆಬೇಳೆನ ಹಾಕೋಣ, ಹಾಗೆ ಅದ್ರ ಜೊತೆಗೆ ಉದ್ದಿನಬೇಳೆನೂ ಹಾಕೋಣ. ಸ್ವಲ್ಪ ಕೆಂಪಾಗಬೇಕು. ಈಗ ಕಡಲೆಬೇಳೆ, ಉದ್ದಿನಬೇಳೆ ಫ್ರೈ ಆಗಿದೆ. ಇದನ್ನು ಬೇರೆ ಪಾತ್ರೆಗೆ ಹಾಕಿ ಬಾಣಲೆ ಖಾಲಿ ಮಾಡೋಣ. ಒಲೆ ಮೇಲೆ ಮತ್ತದೇ ಬಾಣಲೆ ಇಟ್ಟಿದ್ದೀನಿ, ಅರ್ಧ ಸ್ಪೂನು ಎಣ್ಣೆ ಹಾಕಿದ್ದೀನಿ. ಈಗ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡೋಣ. ಇವುಗಳನ್ನು ಹಸಿ ಹಾಕಿ ಚಟ್ನಿ ಮಾಡೋದಕ್ಕಿಂತಲೂ ಹುರಿದು ಚಟ್ನಿ ಮಾಡಿದರೆ ಪರಿಮಳ ಮತ್ತು ರುಚಿ ಜಾಸ್ತಿ. ಈಗ ಹುರಿದಾಯಿತು. ಈಗ ಹೆಚ್ಚಿರುವ ಟೊಮೊಟೊ ಹಣ್ಣನ್ನು ಹಾಕೋಣ. ಟೊಮೊಟೊ ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು. ಈಗ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು ಹಾಕಿ ಸ್ವಲ್ಪ ಬಾಡಿಸೋಣ. ಈಗ ಇವುಗಳನ್ನು ಬಾಡಿಸಾಯಿತು. ಗ್ಯಾಸ್ ಆಫ್ ಮಾಡೋಣ. ಸ್ವಲ್ಪ ತಣ್ಣಗಾಗಲಿ. ಮಿಕ್ಸಿ ಜಾರಿಗೆ ಹುರಿದಿರೋ ಪದಾರ್ಥಗಳನ್ನು ಹಾಕಿದ್ದೀನಿ, ಹಾಗೆ ರುಚಿಗಾಗಷ್ಟು ಉಪ್ಪು ಹಾಕಿ ಒಂದ್ಸರಿ ಹಾಗೆ ಪುಡಿ ಮಾಡೋಣ. ಪುಡಿ ರೆಡಿಯಾಗಿದೆ. ಈಗ ಹುರಿದಿರುವ ಪದಾರ್ಥಗಳನ್ನು ಹಾಕೋಣ, ಹಾಗೆ ಅರ್ಧ ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಚಟ್ನಿ ರುಬ್ಬಿ ಆಯಿತು. ಈಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೋಟು ಇಟ್ಕೊಂಡಿದ್ದೀನಿ, 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಈಗ ಒಣಮೆಣಸು ಹಾಗೆ ಕರಿಬೇವು ಎಲೆಯನ್ನು ಹಾಕ್ತೀನಿ. ಸ್ವಲ್ಪ ಫ್ರೈ ಆಗಲಿ. ಪರಿಮಳಕ್ಕೆ ಹಿಂಗೆ ಹಾಕಿದ್ದೀನಿ. ಈಗ 1 ಸ್ಪೂನು ಸಾಸಿವೆ ಕಾಳು ಹಾಕೋಣ. ಸಾಸಿವೆ ಕಾಳು ಸ್ವಲ್ಪ ಫ್ರೈ ಆಗಬೇಕು. ಒಗ್ಗರಣೆ ರೆಡಿ ಆಯಿತು. ಈಗ ಗ್ಯಾಸ್ ಆಫ್ ಮಾಡೋಣ. ಚಟ್ನಿಗೆ ಒಗ್ಗರಣೆನ ಹಾಕೋಣ. ಒಗ್ಗರಣೆ ಸೌಟನ್ನ 1 ನಿಮಿಷ ಹೀಗೆ ಪಾತ್ರೆ ಮೇಲೆ ಮುಚ್ಚೋದ್ರಿಂದ ಒಗ್ಗರಣೆ ಪರಿಮಳ ಚಟ್ನಿಗೆ ಸೇರ್ಕೊಂಡ್ಬಿಡುತ್ತೆ. ನೋಡಿದ್ರಲ್ಲ, ರುಚಿಯಾದ ಟೊಮೊಟೊ ಹಣ್ಣಿನ ಚಟ್ನಿ ಮಾಡೋದು ಹೇಗೆ ಅಂತ. ಬಹಳ ಸರಳವಾಗಿ ಮಾಡುವಂಥದ್ದು. ನೀವು ಒಮ್ಮೆ ಟ್ರೈ ಮಾಡಿದರೆ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.